ಓಕೆ ಇಲ್ಲಿ ಧ್ರುವ ಸರ್ ಇಲ್ಲಿ ಇಲ್ಲಿ ನಿಮ್ಮ ರೈಟ್ ಸರ್ ಇಲ್ಲಿ ರೀಸೆಂಟ್ ಆಗಿ ಅಂದ್ರೆ KD ಸಿನಿಮಾದಲ್ಲಿ ನಾನು ಕ್ರಿಮಿನಲ್ ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಕ್ರಿಮಿನಲ್ ಶೂಟಿಂಗ್ ಟೈಮಲ್ಲಿ ಮೇಕಿಂಗ್ ಮಾಡೋ ಟೈಮಲ್ಲಿ ತುಂಬ ಜನ ಫ್ಯಾನ್ಸ್ಗಳು ಬಂದು ಫೋಟೋ ತೊಗೊಳೋದು ರೀಸೆಂಟಾಗಿ ಸಿಕ್ತು. ನನಗಿಲ್ಲಿ ಕನೆಕ್ಟ್ ಆಗಿದ್ದು ಪರ್ಸ್ನಲಿ ಆ ವಿಡಿಯೋಗಳಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನನಗೊಂದು 5-6 ಜನ ಹೀರೋಗಳದ್ದು ಸಾಂಗ್ ಬಂತು. ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಕೂಡ ಬಂತು. ಗುರುವೇ ನಿನ್ನ ಆಟವಲ್ಲೂರು ಯಾರು ಅಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಇದು ಧ್ರುವ ಸರ್ಜಾ ಸಿನಿಮಾ ಆಗಿದ್ರೂ ಎಲ್ಲ ಹೀರೋಗಳನ್ನು ಸೆಲೆಬ್ರೇಟ್ ಮಾಡುವಂತಹ ಹಾಡನ್ನು ನಿಮ್ಮ ವಿಡಿಯೋಗೆ ಬಳಸಿ ಜನ ಎಮೋಷ್ನಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದನ್ನ ಆಸ್ ಅ ಹೀರೋ ಆಗಿ ಹೌ ಯು ಆರ್ ಗೋಯಿಂಗ್ ಟು ರಿಸೀವ್? ಇದು ನಾನೊಬ್ಬ ಮಾಡ್ತಾ ಇದ್ದೀನಿ ಅಂದ್ರೆ ತಪ್ಪಾಗತ್ತೆ. ಎಲ್ಲ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಬಂದಿರುತ್ತೆ ಅಲ್ವಾ. ಇವಾಗ ಯಾರನ್ನ ನಿಮ್ಮನ್ನ ಪ್ರೀತಿಯಿಂದ ಮಾತಾಡೋಕೆ ಬಂದರೆ ಹಿಂಗೆ ಏನು ಮಾತಾಡ್ತೀರಾ, ಪ್ರೀತಿಯಿಂದನೇ ಮಾತಾಡಿಸ್ಬೇಕು. ಸೊ ಅದನ್ನೇ ಮಾಡ್ತಾರೆ. ಸೊ ಅದನ್ನು ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಡಿಟ್ ಮಾಡಿ ಹಾಕ್ತಾರೆ. ಸೊ ಖುಷಿ ಆಗುತ್ತೆ ನನಗೂ. ಈಗ ಗ್ಯಾಡ್ಜೆಟ್ಸ್ ಯುಗದಲ್ಲಿ ನಾವು ಪರಸ್ಪರವಾಗಿ ಮೀಟ್ ಮಾಡ್ತೀವಿ ಅನ್ನೋದು ಕಮ್ಮಿ ಆಗಿದೆ. ಸೊ ಐ ಲವ್ ಟು ಮೀಟ್. ನಾನು ಇಷ್ಟಪಡ್ತಾ ಇದ್ದೀನಿ ಅಂದರೆ ಪ್ರತಿ ಭಾನುವಾರ ನಾನು ಮೀಟ್ ಮಾಡ್ತೀನಿ. ಸೊ ಅದು ಇದ್ದೇ ಇದೆ. ಸೊ ನಾನು ಯೂಶ್ವಲಿ ಹೇಳ್ತಾ ಇರ್ತೀನಿ, ನಮಗೆ ಯಾರನ್ನ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಫ್ಯಾಮಿಲಿನ ಬಿಟ್ಟು ನಮಗೆ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ಆ ಟೈಮ್ನ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ನಮಗೆ ಅದು ತುಂಬಾ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅದರ ವೇ ಯೋಚನೆ ಮಾಡ್ತೀನಿ. ಏನು ಒಂದು ಭಾನುವಾರ ಎಲ್ಲರೂ ಬರೋದು ನಿಲ್ಲಿಸ್ಬಿಟ್ರೆ ಹಿಂಗೆ ಅದು ಯಾವತ್ತು ಬರಬಾರ್ದು ಅಂತ ಪ್ರತಿ ದಿವಸನೂ ಕಷ್ಟಪಡ್ತಾ ಇದ್ದೀನಿ. ಇದು ನಾನಂತಲ್ಲ, ಎಲ್ಲ ಆ್ಯಕ್ಟ್ರಸ್ಸು ಹಿಂಗೆ. ಲಾಸ್ಟ್ ಕ್ವೆಶ್ಚನ್ ಸರ್, ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್. ಬ್ರೋ ಮೈಕ್ ಇಟ್ಕೊಂಡು ಸರ್ ಮೈಕಲ್ ಕೇಳ್ತೀರಾ ಇಫ್ ಯು ಡೋಂಟ್ ಮೈಂಡ್? ಇಲ್ಲಿ ಬಂದಿದೆ ನೋಡಿ ಮೈಕಲ್. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್. ಧ್ರುವ ಸರ್, ಮಾರ್ಟಿನ್ ಸಿನಿಮಾ ಮೇಲೆ ಫ್ಯಾನ್ಸ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಎಲ್ಲ ಒಂದು ಕಡೆ ಅವರು ಸಿನಿಮಾ ನೋಡಿ ಡಿಸಪಾಯಿಂಟ್ ಆದರು ಅಂತ ಸುದ್ದಿ. ಆ್ಯಂಡ್ ಈಗ KD ಸಿನಿಮಾ ಮೇಲೆ ಏನು ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ? ಆ್ಯಂಡ್ ಪ್ರೇಮ್ ಸರ್ ಅಂದರೆ ಅವರು ಮಾಡಿ ಸಿನಿಮಾ ಯಾವುದು ಫ್ಲಾಪ್ ಎಲ್ಲ ಹಿಟ್ಟೆ. ಬಟ್ ಈ ಸಿನಿಮಾದಲ್ಲಿ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂದರೆ ಫ್ಯಾನ್ಸು ನೀವು ಎಲ್ಲ? ಅಂದರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ನೀವು ಫ್ಯಾಮಿಲಿ ಪರ್ಸನ್ ಅಪ್ಪ. ಹೌದು ಸರ್. ನಿಮ್ಮ ತಂದೆ ತಾಯಿಗೆ ಇಷ್ಟ ಆಗುತ್ತೆ. ಪ್ರೇಮ್ ಸರ್. Okay, I think sir, we're done with the questions. Sir.